ಈ ಊರ್ಮಿಳಾ ಎಲ್ಲಿ ಹೋದ್ಲು? ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಎಲ್ಲೋ ಎಸ್ಕೇಪ್ ಆಗಿರೋ ಹಾಗಿದೆ. ಹಲೋ. ಹಾಂ ಮಾಮ್, ಹೇಳು. ಎಲ್ಲಿದ್ಯಾ ಊರ್ಮಿ? ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಹೊರಗಡೆ ಬಂದಿದ್ದೆ ಮಾಮ್. ಭುವನ್ ಬಂದಲ್ಲ, ಅವನ ಜೊತೆಗೆ ಬಂದೆ. ಓ, ಭುವನ್ ಜೊತೆ ಹೊರಗಡೆ ಹೋದ್ಯಾ? ಓಕೆ ಓಕೆ. ಹಾಗೇನಿಲ್ಲ ಮಾಮ್, ಸುಮ್ಮನೆ ಹಾಗೆ ಹೊರಗೆ ಬಂದೆ ಅಷ್ಟೇ. ಏನು, ಭುವನ್ ಜೊತೆ ಮಾಲಲ್ಲಿದ್ಯಾ? ಓಕೆ ಓಕೆ ಊರ್ಮಿ, ಎಂಜಾಯ್. ಅಮ್ಮ, ಏನ್ ನೀನೇ ಏನೇನೋ ಹೇಳ್ತಾ ಇದ್ಯಾ? ಶ್ರದ್ಧಾ ಇದ್ದಾಳೆ ಕಣೆ ಇಲ್ಲಿ. ಓ ಹೌದಾ? ಹಾಗಿದ್ರೆ ಏನ್ ಬೇಕಾದ್ರೂ ಹೇಳ್ಕೊ. OMG, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಇನ್ನ. ಆಗ್ಲಿ ಕಣೆ, ಇಷ್ಟು ದಿನಕ್ಕೆ ಅವ್ನಿಗೆ ಹಾಗೆ ಅನ್ನಿಸ್ತಲ್ಲ. ದೇವ್ರ ದೊಡ್ಡವನು ಊರ್ಮಿ. ನೋಡು, ಆರಾಮಾಗಿ ಸುತ್ತಾಡ್ಕೊಂಡು ಬಾ. ಇಲ್ಲೇನು ಅಂತ ಕೆಲಸ ಇಲ್ಲ. ಏನು, ನಿನ್ನ ಬಿಟ್ಟು ಒಂದು ಕ್ಷಣ ಇರಕ್ಕಾಗಲ್ಲ ಅಂತ ಇದ್ದಾನಾ? ಊರ್ಮಿ, ನೀನು ಅವನ ಜೊತೆ ಇದ್ರೆ ಅದಕ್ಕಿಂತ ಖುಷಿ ನನಗಿನ್ನೇನೇ ಬೇಕು. ಓಕೆ ಓಕೆ, ಮಜಾ ಮಾಡು. ಬಾಯ್. ಓಕೆ ಮಾಮ್, ಬಾಯ್. ನಾನೇ ಗ್ರೇಟು ಅಂದ್ಕೊಂಡ್ರೆ ನಮ್ಮಮ್ಮ ಕೆಲವೊಂದ್ಸಲ ಅದಕ್ಕಿಂತ ಗ್ರೇಟು. ಅಬ್ಬಾ, ದೇವರು ಇಷ್ಟು ದಿನಕ್ಕೆ ನನ್ನ ಮಗಳ ಮೇಲೆ ದಯೆ ತೋರಿಸಿದ್ನಲ್ಲ. ಮನಸ್ಸಿಲ್ಲದ ಮನಸ್ಸು ಮೆತ್ತಗೆ ಮೆತ್ತಗೆ ಹೆಜ್ಜೆ ಹಾಕುತ್ತಿದೆ. ಭುವನ್ ಯಾಕೆ ಊರ್ಮಿಳನ್ ಕರ್ಕೊಂಡು ಹೋಗಿದ್ದಾರೆ? ಫೋನ್ ಮಾಡ್ತೀನಿ ಅವ್ರಿಗೆ. ಬೇಡ ಬೇಡ, ಅವ್ರೇನಾದ್ರೂ ಬೈದ್ಬಿಟ್ರೆ? ಸರ್, ಇನ್ನು ಎಷ್ಟೊತ್ತಿಗೆ ಶುರು ಮಾಡೋದು? ಏನ್ ಅನ್ಕೊಂಡಿದ್ದೀರಾ ನೀವು? ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಾಡಿದ್ರೆ ಎದ್ದು ಹೋಗ್ತಾ ಇರ್ತೀನಿ ನಾನು. ಸರ್ ಹೊರಡಿ ಸರ್, ಪರವಾಗಿಲ್ಲ. ಊರ್ಮಿಳಾ ಏನಾದ್ರೂ ಸುಳ್ಳು ಹೇಳಿರ್ಬೋದಾ? ನಿಜವಾಗ್ಲೂ ಊರ್ಮಿಳನ್ ಕರ್ಕೊಂಡು ಸುತ್ತಾಡಕ್ ಹೋಗಿರ್ಬೋದಾ? ಅವಳು ಅಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ಲು. ಊರ್ಮಿಳಾ ಭುವನ್ನ ಇಷ್ಟಪಡ್ತಾ ಇರೋದು ಸತ್ಯನ? ಹಾಗಾದ್ರೆ ಎಲ್ಲ ಗೊತ್ತಿದೆ ನನಗೆ. ಸತ್ಯ ಏನು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡು.
ಇರ್ಬೋದು, ಆದ್ರೆ ನಾನು ಅವ್ರನ್ನ ಮನಸ್ಸಾರೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ಮನಸ್ಸಿನ ಮೂಲೆಯಲ್ಲಿ ನನ್ನ ಬಗ್ಗೆ ಒಂಚೂರು ಪ್ರೀತಿ ಇದೆ ಅನ್ನೋ ಭರವಸೆ ಇದೆ ನನಗೆ. ಆ ಭರವಸೆ ಹಾಳಾಗೋ ಹಾಗೆ ಮಾಡ್ಬೇಡಮ್ಮ. ಇದೆಲ್ಲ ಸುಳ್ಳಾಗಿರ್ಲಿ ತಾಯಿ. ಸುಳ್ಳಾಗಿರ್ಲಿ. ಸರ್, ಇವತ್ತಿನ ನಿಮ್ಮ ರೆಕಾರ್ಡ್ ಕ್ಯಾನ್ಸಲ್ ಆಗಿದೆ, ನೀವು ಹೋಗ್ಬೋದು ಸರ್. ಏಯ್, ಏನು ತಮಾಷೆ ಮಾಡ್ತಾ ಇದೆಯಾ ನೀನು? ಹಾಂ, ಇಲ್ಲ ಸರ್, ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ನಿಮ್ಮ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೋಬಾರ್ದು ಅಂತ ಫೋನ್ ಬಂದಿದೆ, ಅದಕ್ಕೆ ಮಾಡ್ತಾ ಇಲ್ಲ. ಏನು? ನನ್ನ ಹಾಡನ್ನ ರೆಕಾರ್ಡ್ ಮಾಡಬಾರ್ದಂತ ಯಾವರ ಹೇಳಿತು? ಹಾಂ, ಹೊಟ್ಟೆಗೆ ಅನ್ನ ತಾನೇ ತಿಂತೀಯಾ? ಏನೋಯ್ತು? ಅಯ್ಯೋ ಸರ್, ನನಗೆ ಯಾಕೆ ಬೈತಿದ್ದೀರಾ? ಅವ್ರು ಹೇಳಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ಯಾಕೆ ಕ್ಯಾನ್ಸಲ್ ಆಯಿತು? ಈ ಆಲ್ಬಮ್ ಸಾಂಗ್ನ ನಾನೇ ಹಾಡಬೇಕು ಅಂತ ಕಾಂಟ್ರಾಕ್ಟ್ ಎಲ್ಲ ಇತ್ತು ತಾನೇ? ಹೌದು ಸರ್, ಅದೇನಾಯಿತು ಅಂದರೆ ವಿಕ್ರಮ್ ಸರ್ ಫೋನ್ ಮಾಡಿಬಿಟ್ಟು ನಿಮ್ಮ ಹಾಡುಗಳನ್ನ ರೆಕಾರ್ಡ್ ಮಾಡ್ಬೋದು ಅಂತ ಆರ್ಡ್ರ್ ಮಾಡಿದ್ದಾರೆ. ವಿಕ್ರಾಂತ? ಹೌದು ಸರ್, ವಿಕ್ರಮ್ ಸರೇ ಬೇಡ ಅಂದಿರೋದು, ನಾವೇನು ಮಾಡೋಕ್ಕಾಗುತ್ತೆ? ನಿಮಗೂ ಗೊತ್ತಲ್ಲ ಸರ್ ಅವ್ರ ಹವಾ. ಒಂದು ಸಲ ಹೇಳಿದ್ಮೇಲೆ ಮುಗ್ದೋಯ್ತು. ಸಾರಿ ಸರ್, ಅದು ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಅವನಿಗೆ ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ದಾನೆ. ಈ ಭುವನ್ ಕೇಳಿ 2 ಹಾಡು ಹಾಡ್ಸೋದನ್ನ ಕ್ಯಾನ್ಸಲ್ ಮಾಡಿಸಿದ ತಕ್ಷಣ ಏನು ವ್ಯತ್ಯಾಸ ಆಗೋದಿಲ್ಲ. ಹೋಗಲ್ಲೇ ಅವ್ರಿಗೋ ಹೇಳು, ತಾಕತ್ತಿದ್ರೆ ಎದುರುಗಡೆ ಬಂದು ಮಾತಾಡಕ್ಕೆ. ಅದು ಬಿಟ್ಟು ಮರಲಿ ನಿಂತು ಬಾಣ ಹೊಡೋ ಹಿಡಿಯಾಗಿದೆ ಅವನು. ಸರ್ ನಂದೇನೂ ತಪ್ಪಿಲ್ಲ ಸರ್, ಪ್ಲೀಸ್ ಸರ್. ಕಳ್ಸಿದ್ರ ಅವನ್ನ? ಗುಡ್, ಅಷ್ಟು ಸಾಕು. ಭುವನ್, ಇನ್ಮೇಲೆ ಇಷ್ಟೇ ನಿನ್ ಕತೆ. ನನ್ನ ಎದುರು ಹಾಕೊಂಡಿದ್ಯಾ ಅಂದಮೇಲೆ ಅನುಭವಿಸ್ಲೇಬೇಕು. ನೀನು ತಿಮಿಂಗ್ಲನ? ನೋಡ್ತಾ ಇರು ಭುವನ್, ನಿನ್ನ ಹೇಗ್ ಮಟ್ಟ ಹಾಕ್ತೀನಿ ಅಂತ. ನಿನ್ ಇಂಡಸ್ಟ್ರಿ ಬಾದ್ಶಾ ನಾನು. ಇನ್ ಸ್ವಲ್ಪ ದಿನ ಅಷ್ಟೇ ನನ್ನ ಕಾಲಿಗೆ ಬಂದು ಬೀಳೋ ಹಾಗೆ ಮಾಡ್ತೀನಿ. ಗೆಟ್ ರೆಡಿ ಡಿಯರ್ ರಾಕ್ ಸ್ಟಾರ್ ಭುವನ್.